ನಾಶ ಆಗುತ್ತೆ. ನಮ್ಮ ಒಳಗಡೆ ಇರೋ ಅಜ್ಞಾನದ ಕತ್ಲು ಹೋಗ್ಬೇಕಾದ್ರೆ ಆ ಜ್ಞಾನ ಸೂರ್ಯ ಪರಮಾತ್ಮ ಬಂದು ಜ್ಞಾನ ಕೊಟ್ರೆ ಮಾತ್ರ, ಜ್ಞಾನದ ಬೆಳಕು ಕೊಟ್ರೆ ಮಾತ್ರ ನಮ್ಮ ಒಳಗಡೆ ಇರೋ ಕತ್ಲು ಹೊಡೋದು. ಇಲ್ಲ ಅಂದ್ರೆ ನಾವು ಅದೇ ಭ್ರಮೆಯಲ್ಲೇ ಸಿಕ್ಕಾಕೊಂಡಿರ್ತೀವಿ. ಈಗ ಜ್ಞಾನ ಸೂರ್ಯ ಪರಮಾತ್ಮ ಬಂದು ನಮಗೆ ಜ್ಞಾನದ ಬೆಳಕು ಕೊಟ್ಟು ನಮ್ಮನ್ನ ಅಜ್ಞಾನದ ಕತ್ಲೆಯಿಂದ ಬಿಡಿಸ್ತಾ ಇದ್ದಾರೆ. ಅದಕ್ಕೆ ನಾವು ವರ್ಷಕ್ಕೊಂದ್ಸಾರಿ ರಾತ್ರಿ ಸಮಯದಲ್ಲಿ ಶಿವರಾತ್ರಿ ಆಚರಣೆ ಮಾಡ್ತೀವಿ. ಈಗ ಬೇರೆಲ್ಲ ಹಬ್ಬಗಳ ಹಗಲು ಮಾಡ್ತೀವಿ, ಆದರೆ ಇದೊಂದು ಹಬ್ಬ ರಾತ್ರಿ ಮಾಡ್ತೀವಿ ನೋಡಿ. ಹಂಗಾರೆ ಪರಮಾತ್ಮನೇ ಹಗಲು ಬರೋಕ್ಕಾಗಲ್ವಾ? ರಾತ್ರಿನೇ ಬರಬೇಕಾ? ಆದರೆ ಈ ಹಗಲಲ್ಲ, ಅಜ್ಞಾನದ ರಾತ್ರಿ. ಮತ್ತು ಉಪವಾಸ ಮಾಡ್ತೀವಿ. ಉಪವಾಸ ಅಂದರೆ ಊಟ ಬಿಟ್ಟು ಮತ್ತೆ ಪಾಪ ನಾಶ ಆಗ್ತದೆ. ಆರೋಗ್ಯ ಒಂದು ಸ್ವಲ್ಪ ಜಟನಕ್ಕೆ ಒಂದು ಒಳ್ಳೆಯ ಕೆಲಸ ಸಿಗ್ಬೋದು, ಅರ್ಧ ಸಾಕಾಗಿರುತ್ತಲ್ಲ, ಅದಕ್ಕೆ ರೆಸ್ಟ್. ಆದರೆ ಪಾಪ ಅಂತೂ ನಾಶ. ಉಪವಾಸದ ಅರ್ಥ ಪರಮಾತ್ಮ ಹೇಳಿದ್ರು, ಉಪ ಅಂದರೆ ಹತ್ತಿರ, ವಾಸ ಅಂದರೆ ಇರೋದು. ಮನಸ್ಸು ಬುದ್ಧಿಯಿಂದ ನನ್ನ ಸಮೀಪ ಇರಿ, ನನ್ನ ನೆನಪಲ್ಲಿರಿ, ಆಗ ನಿಮ್ಮ ಪಾಪ ನಾಶ ಆಗುತ್ತೆ ಅಂತ ಭಗವಂತ ಹೇಳ್ಕೊಟ್ಟೋದು. ನಾವೇನು ಮಾಡಿದ್ವಿ? ಕಾಲ ಕ್ರಮೇಣ ಬೇಯಿಸಿಕೊಂಡು ಮಾತ್ರ ತಿನ್ನಬಾರ್ದು, ಉಳಿದೆಲ್ಲ ತಿನ್ಬೋದ? ಅದನ್ನ ಯಾರಾದ್ರೂ ಉಪವಾಸ ಅಂತಾರ? ಅರ್ಧಂಬರ್ಧ ಉಪವಾಸ ಇದು ಒಂಥರ ಅಜ್ಞಾನ ಅಲ್ವಾ? ಜಾಗರಣೆಗೆ ಏನು ಹೇಳೋದು?